ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಎಂ ಟ್ರೇಡಿಂಗ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ ನಲ್ಲಿ. ನೀವು ಚೆನ್ನಾಗಿದ್ದೀರಿ ಎಂದು ಆಶಿಸುತ್ತೀನಿ. ನಾನು ಅನನ್ಯ ಸ್ವಾಮಿ, ನಿಮ್ಮ ಹೋಸ್ಟ್ ಮತ್ತು ಸ್ಪೀಕರ್, ನಿಮ್ಮನ್ನು ಸ್ವಾಗತಿಸುತ್ತೀನಿ. ವೆಬಿನಾರ್ ನಲ್ಲಿ ಜಾಯಿನ್ ಮಾಡಿಕೆ ತುಂಬಾ ಧನ್ಯವಾದಗಳು. ಸೊ ಸ್ನೇಹಿತರೆ, ಇವತ್ತಿನ ವೆಬಿನಾರ್ ಟಾಪಿಕ್ ಇದೆ ಮೆಟಾ ಟ್ರೇಡರ್ 4 ಟ್ಯುಟೋರಿಯಲ್ ಫಾರ್ ಬಿಗಿನರ್ಸ್. ವೆಬಿನಾರ್ ಶುರು ಮಾಡೋ ಮುಂಚೆ ಎಂ ಟ್ರೇಡಿಂಗ್ ಇಂಡಿಯಾ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಎಂ ಟ್ರೇಡಿಂಗ್ ಒಂದು ಆನ್ಲೈನ್ ಫಾರೆಕ್ಸ್ ಬ್ರೋಕರ್ 2012 ನಲ್ಲಿ ಶುರು ಆಗಿದೆ. ಎಂ ಟ್ರೇಡಿಂಗ್ ಅಲ್ಲಿ ತುಂಬಾ ಸಿಂಪಲ್ ಮತ್ತು ಈಸಿ ಆಕ್ಸೆಸ್ ಇದೆ. ಕರೆನ್ಸಿ, ಸ್ಟಾಕ್ಸ್, ಕಮೋಡಿಟೀಸ್, ಇಂಡೈಸಸ್ ಟ್ರೇಡಿಂಗ್ ಮಾಡಕ್ಕೆ ಎಂ ಟ್ರೇಡಿಂಗ್ ತುಂಬಾ ಟ್ರಸ್ಟೆಡ್ ಆನ್ಲೈನ್ ಇದೆ ಆಲ್ ಓವರ್ ದ ಗ್ಲೋಬ್. ನಮ್ಮ ಕ್ಲೈಂಟ್ ಜೊತೆ ಇರೋ ರಿಲೇಶನ್ ಫೈನಾನ್ಷಿಯಲ್ ಕಮಿಷನ್ ರೆಗ್ಯುಲೇಟ್ ಮಾಡುತ್ತೆ. ಎಂ ಟ್ರೇಡಿಂಗ್ ಸರ್ಟಿಫಿಕೇಶನ್ ಚೆಕ್ ಮಾಡಬೇಕು ಅಂದ್ರೆ financialcommission.org ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಬಹುದು. ಸ್ನೇಹಿತರೆ, ನಾನು ಖಂಡಿತವಾಗಿ ಹೇಳುತ್ತೀನಿ, ವೆಬಿನಾರ್ ನಂತರ ಟಾಪಿಕ್ ಬೆನಿಫಿಟ್ ಪಡೆಯುತ್ತೀರಿ. ನಿಮಗೂ ಯಾವುದು ಸಂದೇಹ ಪ್ರಶ್ನೆ ಇದ್ದರೆ ನೀವು ಕೇಳಬಹುದು. ಇಲ್ಲದಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಬರೆದು ಕೇಳಬಹುದು. ಖಂಡಿತವಾಗಿ ಎಲ್ಲರಿಗೂ ಆನ್ಸರ್ ಕೊಡೋಕೆ ಪ್ರಯತ್ನಿಸುತ್ತೀನಿ. ವಿದೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಮೆಟಾ ಟ್ರೇಡರ್ 4 ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಮೆಟಾ ಟ್ರೇಡರ್ 4 ಇದನ್ನು MT4 ಎಂದು ಕರೆಯುತ್ತಾರೆ. MT4 in 2005 ಅಲ್ಲಿ ಮೆಟಾಕೋರ್ಸ್ ಸಾಫ್ಟ್ವೇರ್ ಡೆವಲಪರ್ ಅವರು ರಿಲೀಸ್ ಮಾಡಿದ್ದಾರೆ. MT4 ಅಂದ್ರೆ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಅದರಲ್ಲಿ ಟ್ರೇಡರ್ ವಿಭಿನ್ನ ಪ್ರಕಾರ ಮಾರ್ಕೆಟ್ ಅಂದ್ರೆ ಕರೆನ್ಸಿ, ಸ್ಟಾಕ್ಸ್, ಕಮೋಡಿಟೀಸ್ ಮತ್ತು ಕ್ರಿಪ್ಟೋ ಕರೆನ್ಸೀಸ್ ಅಲ್ಲಿ ವಾಯಸ್ ಟ್ರೇಡ್ ಮಾಡಬಹುದು. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ MT4 ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ತುಂಬಾ ಪಾಪ್ಯುಲರ್ ಆಗಕ್ಕೆ ಕಾರಣ ಅಂದ್ರೆ ನಿಮ್ಮ ಟ್ರೇಡಿಂಗ್ ಪ್ರಿಫರೆನ್ಸ್ ಪ್ರಕಾರ ಹೈಲಿ ಕಸ್ಟಮೈಸಬಲ್ ಫೀಚರ್ಸ್. ಇದರಲ್ಲಿ ಟ್ರೇಡರ್ ಯೂಸ್ ಮಾಡಬಹುದು ವಿಭಿನ್ನ ಪ್ರಕಾರ ಫಂಕ್ಷನ್ಸ್ ಟ್ರೇಡ್ ಮಾಡಕ್ಕೆ. ಸೊ ಫ್ರೆಂಡ್ಸ್, ಈಗ MT4 ಅಲ್ಲಿ ಇರೋದು ಬೆನಿಫಿಟ್ಸ್ ತಿಳ್ಕೊಳ್ಳೋಣ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಅಂದ್ರೆ ರಿಯಲ್ ಟೈಮ್ ಆಕ್ಸೆಸ್ ಟು ಮಾರ್ಕೆಟ್ ಪ್ರೈಸ್. MT4 ಅಲ್ಲಿ ನೀವು ರಿಯಲ್ ಟೈಮ್ ಅಲ್ಲಿ ಆರ್ಡರ್ ಕೋಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಬಹುದು. ರಿಯಲ್ ಟೈಮ್ ಅಂದ್ರೆ ಮಾರ್ಕೆಟ್ ಆಕ್ಟಿವಿಟಿ ನಡೆಯೋದು ರಿಯಲ್ ಟೈಮ್ ಆಕ್ಟಿವಿಟಿ. ಈ ಫೀಚರ್ಗೆ ಡೆಪ್ತ್ ಆಫ್ ಮಾರ್ಕೆಟ್ ಅಂತ ಕರೆಯುತ್ತಾರೆ. ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅವರಿಗೆ ಈ ಫೀಚರ್ ತುಂಬಾ ಕ್ರೂಷಿಯಲ್ ಇರುತ್ತೆ. ಸೊ ಫ್ರೆಂಡ್ಸ್, ಸೆಕೆಂಡ್ ಬೆನಿಫಿಟ್ ಅಂದ್ರೆ ಟೆಕ್ನಿಕಲ್ ಅಂಡ್ ಫಂಡಮೆಂಟಲ್ ಅನಾಲಿಸಿಸ್ ಟೂಲ್ಸ್. MT4 ಅಲ್ಲಿ ವಿಭಿನ್ನ ಪ್ರಕಾರ ಇಂಡಿಕೇಟರ್ಸ್ ಮತ್ತು ಚಾರ್ಟ್ಸ್ ಇನ್ಬಿಲ್ಟ್ ಇದೆ. ಸ್ನೇಹಿತರೆ, ಇದರಲ್ಲಿ ಮೋರ್ ದನ್ 30 ಇನ್ಬಿಲ್ಟ್ ಟೆಕ್ನಿಕಲ್ ಇಂಡಿಕೇಟರ್ಸ್ ನೀವು ಯೂಸ್ ಮಾಡಬಹುದು. ಅನ್ಲಿಮಿಟೆಡ್ ಚಾರ್ಟ್ಸ್ ವ್ಯೂ ಮಾಡಬಹುದು. ಪ್ರತಿ ಒಂದು ಕರೆನ್ಸಿ ಪೇರ್ 9 ಡಿಫರೆಂಟ್ ಟೈಮ್ ಫ್ರೇಮ್ ಸಹ ವ್ಯೂ ಮಾಡಬಹುದು. MT4 ಅಲ್ಲಿ ನೀವು ಚಾರ್ಟ್ ಅನಾಲಿಸಿಸ್, ಮ್ಯಾಥಮೆಟಿಕ್ಸ್ ಟೂಲ್ಸ್, ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಸಹ ಯೂಸ್ ಮಾಡಬಹುದು. ಥರ್ಡ್ ಬೆನಿಫಿಟ್ ಅಂದ್ರೆ ಮಲ್ಟಿಪಲ್ ಟ್ರೇಡಿಂಗ್ ಆರ್ಡರ್ಸ್ ಫಾರ್ ಹೈ ಫ್ಲೆಕ್ಸಿಬಿಲಿಟಿ. ಇದರಲ್ಲಿ MT4 ಅಲ್ಲಿ ವಿಭಿನ್ನ ಪ್ರಕಾರ ಟ್ರೇಡಿಂಗ್ ಆರ್ಡರ್ ಮತ್ತು ಎಕ್ಸಿಕ್ಯೂಷನ್ ಮೋಡ್ಸ್ ನೀವು ಯೂಸ್ ಮಾಡಬಹುದು. ತುಂಬಾ ಈಸಿಲಿ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ಫೋರ್ತ್ ಅಂಡ್ ಫೈನಲ್ ಬೆನಿಫಿಟ್ ಅಂದ್ರೆ ರೋಬಸ್ಟ್ ಸೆಕ್ಯೂರಿಟಿ, ಹೈ ಸ್ಟೆಬಿಲಿಟಿ. ಸ್ನೇಹಿತರೆ, ಇಲ್ಲಿ ನಾವು ತಿಳ್ಕೊಮ ರೋಬಸ್ಟ್ ಸೆಕ್ಯೂರಿಟಿ ಮತ್ತು ಹೈ ಸ್ಟೆಬಿಲಿಟಿ ಅಂದ್ರೆ MT4 ಹೈಲಿ ಸೆಕ್ಯೂರ್ ಮತ್ತು ಸ್ಟೇಬಲ್ ಪ್ಲಾಟ್ಫಾರ್ಮ್ ಇದೆ. ರೋಬಸ್ಟ್ ಸೆಕ್ಯೂರಿಟಿ ಅಂದ್ರೆ ಸ್ಟ್ರಾಂಗ್ ಸೆಕ್ಯೂರಿಟಿ. ಈಗ ಇದರಲ್ಲಿ ಕ್ಲೈಂಟ್ ಟರ್ಮಿನಲ್ ಮತ್ತು ಸರ್ವರ್ ಅಲ್ಲಿ ಯಾವುದು ಡೇಟಾ ಎಕ್ಸ್ಚೇಂಜ್ ಆಗುತ್ತೆ ಅದನ್ನು ಎನ್ಕ್ರಿಪ್ಟೆಡ್ ಇರುತ್ತೆ. ಸೊ ಅದರಿಂದ ಕ್ಲೈಂಟ್ಸ್ ಅಕೌಂಟ್ಸ್ ಪ್ರೊಟೆಕ್ಟೆಡ್ ಆಗುತ್ತಾ ಅಗೇನ್ಸ್ಟ್ ಸೈಬರ್ ಕ್ರಿಮಿನಲ್ಸ್. ಅಪಾರ್ಟ್ ಆಫ್ ದಿಸ್, ಟ್ರೇಡರ್ ತುಂಬಾ ಈಸಿಲಿ ಆಕ್ಸೆಸ್ ಮಾಡಬಹುದು ಡಿಫ್ರೆಂಟ್ ಡಿವೈಸಸ್ ಮೇಲೆ. ಲೈಕ್ ಡೆಸ್ಕ್ಟಾಪ್ ಇದೆ, ಮೊಬೈಲ್ ಇದೆ, ಟ್ಯಾಬ್ ಇದೆ.
ಅದಕ್ಕೆ ಫ್ರೆಂಡ್ಸ್ MT4 ತುಂಬಾ ಗ್ಯಾಜೆಟ್ ಫ್ರೆಂಡ್ಲಿ ಇದೆ. So moving forward to next part, where we will interact with our guest speaker, Ms. Kajal Shetty. Her grasp of the market has been a skill that she is willing to share all her attendees. So ಬನ್ನಿ ಸ್ನೇಹಿತರೆ, MT4 ಬಗ್ಗೆ ಇನ್ನೂ ಡಿಟೇಲ್ಡ್ ಮಾಹಿತಿ ತಿಳ್ಕೊಳ್ಳೋಣ ಮಿಸ್ ಕಾಜಲ್ ನಿಂದ. ಸೊ ಲೆಟ್ಸ್ ವೆಲ್ಕಮ್ ಮಿಸ್ ಕಾಜಲ್. ನಮಸ್ಕಾರ ಕಾಜಲ್ ಅವರೇ, ತುಂಬಾ ವೆಲ್ಕಮ್ ಇವತ್ತಿನ ವೆಬಿನಾರ್ಗೆ. ಸೊ ಮಿಸ್ ಕಾಜಲ್ ಪ್ಲೀಸ್ ಹೇಳಿ MT4 ಬಗ್ಗೆ ನಮ್ಮ ಲಿಸ್ನರ್ಸ್ ಎಲ್ಲ ಲಿಸ್ನರ್ಸ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವೆಬಿನಾರ್ದಲ್ಲಿ ನಾನು ನಿಮ್ಗೆ ಮೆಟಾಟ್ರೇಡ್ 4 ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದು ತಿಳಿಸಿಕೊಡ್ತಾ ಇದ್ದೀನಿ. ಸೊ ಮೆಟಾಟ್ರೇಡ್ 4 ನೀವು ಮೊಬೈಲ್ ದಲ್ಲಿ ಯೂಸ್ ಮಾಡಬಹುದು, ಪ್ಲಸ್ ಡೆಸ್ಕ್ಟಾಪ್ ದಲ್ಲಿ ಯೂಸ್ ಮಾಡಬಹುದು. ಸೊ ನಾನ್ ನಿಮ್ಗೆ ಫಸ್ಟ್ ಡೆಸ್ಕ್ಟಾಪ್ ದಲ್ಲಿ ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದು ತಿಳಿದುಕೊಡ್ತೀನಿ ನಾನು. ಸೊ ಡೆಸ್ಕ್ಟಾಪ್ ದಲ್ಲಿ ಫಸ್ಟ್ ನಾವು ಲಾಗಿನ್ ಯಾವ ರೀತಿ ಮಾಡುದು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಫೈಲ್ ದಲ್ಲಿ ಹೋಗ್ಬೇಕು. ಫೈಲ್ ದಲ್ಲಿ ಹೋಗಿ ಲಾಗಿನ್ ಟು ಟ್ರೇಡ್ ಅಕೌಂಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಲಾಗಿನ್ ಟು ಮಾಡಿದ್ಮೇಲೆ ಇಲ್ಲಿ ನೀವು ಎಂ ಟ್ರೇಡಿಂಗ್ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಲಾಗಿನ್ ಇನ್ನ ಅಕೌಂಟ್ ನಂಬರ್ ಇನ್ನ ಪಾಸ್ವರ್ಡ್ ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಎಂ ಟ್ರೇಡಿಂಗ್ ಡೆಮೋ ಅಂತ ಬಂದಿದೆ. ಸೊ ಡೆಮೋ ನೀವು ಓಪನ್ ಮಾಡಿದ್ರೆ ಡೆಮೋ ಲಾಗಿನ್ ಮಾಡಿದ್ರೆ ಡೆಮೋ, ಲೈವ್ ಮಾಡಿದ್ರೆ ಲೈವ್ ದಲ್ಲಿ ಕ್ಲಿಕ್ ಮಾಡ್ಬೇಕು. ಸೊ ನಾ ಡೆಮೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಡೆಮೋದಾಗ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಓಪನ್ ಮಾಡಿದ್ಮೇಲೆ ಡೆಸ್ಕ್ಟಾಪ್ ಬರುತ್ತೆ. ಇಲ್ಲಿ ಬರುತ್ತೆ ಎಂ ಟ್ರೇಡಿಂಗ್ ಡೆಮೋ ಅಕೌಂಟ್ ಅಂತ. ಸೊ ಇವಾಗ ಇಲ್ಲಿ ನೋಡೋಣ ಮಾರ್ಕೆಟ್ ವಾಚ್ದಲ್ಲಿ. ಸೊ ಫಸ್ಟ್ ನಾವು ಈ ಗ್ರಾಫ್ ನ ಆಡ್ ಮಾಡೋಣ ಫಸ್ಟ್. ಸೊ ತಿಳ್ಕೊಳ್ಳಿ, ಇವಾಗ ನಾ USD ನಂಗೆ ಓಪನ್ ಮಾಡೋಕಿದೆ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಚಾರ್ಟ್ ವಿಂಡೋದಾಗ ಹೋಗ್ತೀನಿ. ಸೊ ನ್ಯೂ ಚಾರ್ಟ್ ವಿಂಡೋ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ನ್ಯೂ ಚಾರ್ಟ್ ವಿಂಡೋ ಓಪನ್ ಮಾಡಬಹುದು. ಸೊ ಇವಾಗ ನಾನು ಇದರಲ್ಲಿ ರೈಟ್ ಕ್ಲಿಕ್ ಮಾಡಿ ಕಲರ್ಸ್ ಹಾಕ್ತೀನಿ. ಸೊ ಪ್ರಾಪರ್ಟೀಸ್ ದಾಗ ಹೋಗಿ, ಸೊ ಇಲ್ಲಿ ನಾವು ಕಲರ್ಸ್ ಚೇಂಜ್ ಮಾಡಬಹುದು. ನಾ ಈಗ ಕಲರ್ಸ್ ಚೇಂಜ್ ಮಾಡ್ತೀನಿ. ಬಾರ್ ಅಪ್ ದಾಗ ಬ್ಲೂ ಹಾಕ್ತೀನಿ, ಬಾರ್ ಡೌನ್ ದಾಗ ರೆಡ್ ಹಾಕ್ತೀನಿ. ಸೊ ಸೇಮ್ ಬುಲ್ ಕ್ಯಾಂಡಲ್ ದಾಗ ಬ್ಲೂ ಹಾಕ್ತೀನಿ, ಬಿಯರ್ ಕ್ಯಾಂಡಲ್ ದಾಗ ರೆಡ್ ಹಾಕ್ತೀನಿ. ಸೊ ಓಕೆ, ಸೊ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಣ. ಸೊ ಬ್ಯಾಕ್ ಗ್ರೌಂಡ್ ಗೋಸ್ಕರ ಇಲ್ಲಿ ನೀವು ವೈಟ್ ಅಂತ ಕಲರ್ ಹಾಕಬಹುದು. ಇಲ್ಲಿ ನೀವು ಬ್ಲಾಕ್ ಅಂತ ಹಾಕಿ. ಸೊ ಇದನ್ನು ನಾವು ಝೂಮ್ ಮಾಡೋಣ. ಪ್ಲಸ್ ಅಂತ ಆಪ್ಷನ್ಸ್ ನೀವು ಕೀಬೋರ್ಡ್ ದಿಂದ ಯೂಸ್ ಮಾಡಬಹುದು. ಸೊ ಇವಾಗ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ನೀವು ಕ್ಯಾಂಡಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ ನಿಮ್ಗೆ. ಓಕೆ, ಸೊ ಈ ತರ ನೀವು ಓಪನ್ ಮಾಡಬಹುದು ಚಾರ್ಟ್ ನ. ಸೊ ಈಗ ನಾವು ಮಾರ್ಕೆಟ್ ವಾಚ್ ನೋಡೋಣ. ಇಲ್ಲಿ ಸಿಂಬಾಲ್ಸ್ ಅಂತ ಇದೆ. ಓಕೆ, ಸಿಂಬಾಲ್ಸ್ ದಾಗ ನಿಮ್ಗೆ ಫಾರಿನ್ ಕರೆನ್ಸೀಸ್, ಸ್ಟಾಕ್, ಇಂಡೈಸಿಸ್, ಕ್ರಿಪ್ಟೋ ಅಂತ ಎಲ್ಲ ತೋರಿಸ್ತಾ ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಎಲ್ಲ ನಿಮ್ಗೆ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಬಿಡ್ ಇನ್ನ ಆಸ್ಕ್ ಇದೆ. ಬಿಡ್ ಅಂದ್ರೆ ಬೈ, ಆಸ್ಕ್ ಅಂದ್ರೆ ಸೇಲ್. ಬಿಡ್ ಆಸ್ಕ್ ನಡುವಿನ ಅಂತರವನ್ನು ನಾವು ಸ್ಪ್ರೆಡ್ ಅಂತ ಹೇಳ್ತೀವಿ. ಇದು ಸ್ಪ್ರೆಡ್. ಓಕೆ, ಸೊ ಇವಾಗ ನಿಮ್ಗೆ ಫೈಲ್ ದಲ್ಲಿ ಒಂದೊಂದು ತೋರಿಸ್ತಾ ಇದ್ದೀವಿ. ಫೈಲ್ ದಾಗ ನೀವು ನ್ಯೂ ಚಾರ್ಟ್ ದಾಗ ಹೋಗ್ಬಹುದು. ನ್ಯೂ ಚಾರ್ಟ್ ದಾಗ ನೀವು ಬೇಕಾದ್ರು ಯಾವ್ದಾದ್ರು ಕರೆನ್ಸೀಸ್, ಕಾಮೋಡಿಟೀಸ್ ಯಾವ್ದು ನಿಮ್ಗೆ ಓಪನ್ ಮಾಡುದು ಅಂತ ಹೇಳಿ ಅನ್ಕೊಂಡ್ರೆ ನೀವು ಇಲ್ಲಿಂದ ಓಪನ್ ಮಾಡಬಹುದು. ನ್ಯೂ ಚಾರ್ಟ್ ಓಪನ್ ಆಗುತ್ತೆ ನೋಡಿ. ಇವಾಗ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ಇಲ್ಲಿಂದ ನ್ಯೂ ಚಾರ್ಟ್ ಓಪನ್ ಆಗುತ್ತೆ. ಓಕೆ, ಫೈಲ್ ದಲ್ಲಿ ಹೋಗಿ ನ್ಯೂ ಚಾರ್ಟ್ ದಲ್ಲಿ ಹೋದ್ರೆ ನಿಮ್ಗೆ ನ್ಯೂ ಚಾರ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೋಸ್ಟ್ ಆಫ್ಲಿ ನೀವು ನೋಡೋದು ನ್ಯೂ ಚಾರ್ಟ್ ಇನ್ನ ಲಾಗಿನ್ ಟು ಟ್ರೇಡ್ ಅಂದ್ರೆ ಅಕೌಂಟ್ ಹೆಂಗ್ ಲಾಗಿನ್ ಮಾಡ್ಬೇಕು, ಲೈವ್ ಅಕೌಂಟ್ ಯಾ ಡೆಮೋ ಅಕೌಂಟ್. ಸೊ ಇಲ್ಲಿಂದ ನಾವು ನೋಡಬಹುದು. ಓಕೆ, ಸೆಕೆಂಡ್ ಒನ್ ವ್ಯೂ ದಾಗ ಹೋಗ್ಬೇಕು. ವ್ಯೂ ದಾಗ ಹೋದ್ರೆ ನೀವು ಟೂಲ್ ಬಾರ್ ಇದೆ. ಟೂಲ್ ಬಾರ್ ದಾಗ ನಿಮ್ಗೆ ಚಾರ್ಟ್ ಇದೆ. ಇಲ್ಲಿ ಚಾರ್ಟ್ ಎಲ್ಲ ಇದೆ. ಸೊ ಇದ್ರನ್ನು ನೀವು ರಿಮೂವ್ ಮಾಡ್ಬೇಕು ಅಂದ್ರೆ ಟೂಲ್ ಬಾರ್ ದಾಗ ಹೋಗಿ ನೀವು ಚಾರ್ಟ್ ಮೇಲೆ ಕ್ಲಿಕ್ ಮಾಡಬಹುದು. ಸೊ ರಿಮೂವ್ ಆಗ್ಬಿಡುತ್ತೆ. ಸೊ ಅದು ರಿಮೂವ್ ಆದ್ಮೇಲೆ ನಿಮ್ಗೆ ಯಾವ ತರ ಅಲ್ಲಿ ಆಡ್ ಮಾಡ್ಬೇಕು ಅಂದ್ರೆ ಟೂಲ್ ಬಾರ್ ದಾಗ ಹೋಗಿ ಚಾರ್ಟ್ ದಾಗ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಡ್ ಆಗ್ಬಿಡುತ್ತೆ.
ಸೊ ವಿಭಿನ್ನ ಪ್ರಕಾರದ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಈ ಆಪ್ಷನ್ ನ ನೀವು ಚೂಸ್ ಮಾಡಬಹುದು. ಲೈಕ್ ಸ್ಟ್ಯಾಂಡರ್ಡ್ ಯಾ ಲೈನ್ ಇದ್ರನ್ನು ಸಹ ಕ್ಲಿಕ್ ಮಾಡಿದ್ರೆ ಇದು ಸಹ ಹೋಗ್ಬಿಡುತ್ತೆ. ಓಕೆ, ಸೊ ಥರ್ಡ್ ಒನ್ ಇನ್ಸರ್ಟ್ ದಾಗ ಹೋಗ್ಬೇಕು. ಸೊ ಇನ್ಸರ್ಟ್ ದಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಂಡಿಕೇಟರ್ಸ್ ಇದೆ. ಓಕೆ, ಮೋಸ್ಟ್ ಆಫ್ಲಿ ಇಂಡಿಕೇಟರ್ಸ್ ನಾನು ಮೂರು ಪ್ರಕಾರದ ಇಂಡಿಕೇಟರ್ಸ್ ಹೇಳ್ತೀನಿ ನಿಮ್ಗೆ. ಒಂದು ಇಂಡಿಕೇಟರ್ ದಾಗ ಹೋಗಿ ಟ್ರೆಂಡ್ ದಾಗ ಹೋಗ್ಬೇಕು. ಸೊ ಇಲ್ಲಿ ಮೂವಿಂಗ್ ಆವರೇಜ್ ಅಂತ ಇಂಡಿಕೇಟರ್ ಇದೆ. 70 to 80% ಟ್ರೇಡರ್ಸ್ ಮೂವಿಂಗ್ ಆವರೇಜ್ ತುಂಬಾ ಯೂಸ್ ಮಾಡ್ತಾರೆ. ಇದು ಟ್ರೆಂಡ್ ಅಪ್ ಯಾ ಡೌನ್ ಟ್ರೆಂಡ್ ಅಂತೂ ನಮ್ಗೆ ತೋರಿಸ್ತಾ ಇದೆ. ಓಕೆ ನೋಡಿ. ಸೊ ಸೆಕೆಂಡ್ ಒನ್ ಇಂಡಿಕೇಟರ್ ದಾಗ ಹೋಗಿ ಕಸ್ಟಮ್ ದಾಗ ಹೋದ್ರೆ ಇಲ್ಲಿ RSI ಅಂತ ಇಂಡಿಕೇಟರ್ ಇದೆ. ಈ ಇಂಡಿಕೇಟರ್ ನ ಸಹ ತುಂಬಾ ಜನ ಯೂಸ್ ಮಾಡ್ತಾರೆ. ಸೊ ಇದು ನಿಮ್ಗೆ ಏನಂತ ಹೇಳ್ತಾ ಇದೆ ನಿಮ್ಗೆ ಈಗ. ಸೊ ಅನ್ಕೊಳ್ಳಿ 17 ಅಂತ ಇನ್ನ 30 ಅಂತ ಇದೆ. 13 ಕೆಳಗಡೆ ಬಂದ್ರೆ ನಾವು ಬೈ ಮಾಡ್ಬೇಕು, 17 ಮೇಲ್ಗಡೆ ಹೋದ್ರೆ ನಾವು ಸೆಲ್ ಮಾಡ್ಬೇಕು. ಓಕೆ, ಇನ್ನ 50 ದಾಗ ಬಂದ್ರೆ ನಾವು ವೇಟ್ ಮಾಡ್ಬೇಕು, ಏನು ಮಾಡ್ಲಕ್ಕ ಅವಶ್ಯಕತೆ ಇಲ್ಲ. ಓಕೆ, ಸೊ ಇನ್ಸರ್ಟ್ ದಾಗ ಹೋಗಿ ಇಂಡಿಕೇಟರ್ ದಾಗ ಹೋಗ್ಬೇಕು. ಥರ್ಡ್ ಒಂದ್ ಹೇಳ್ತೀನಿ ನಿಮ್ಗೆ, ಕಸ್ಟಮ್ ದಾಗ ಮತ್ತೆ ಕೆಳಗಡೆ ಹೋದ್ರೆ ಇಲ್ಲಿ ಪ್ಯಾರಾಬೋಲಿಕ್ ಆಪ್ಷನ್ ಬಂತು. ಪ್ಯಾರಾಬೋಲಿಕ್ ದಾಗ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ಇದು ನಿಮ್ಗೆ ಕಾಣ್ತಾ ಇಲ್ಲ. ಸೊ ಇದ್ರನ್ನು ನಾವು ಮತ್ತೆ ಇದು ಮಾಡಬಹುದು, ಕ್ಲಿಯರ್ ಆಗಿ ಮಾಡಬಹುದು. ಸೊ ಇಲ್ಲಿ ನಾ ಚೇಂಜ್ ಮಾಡ್ತಾ ಇದ್ದೀನಿ ಕಲರ್, ಅದು ಬ್ಲೂ ಕಲರ್ ಕಾಣ್ತಾ ಇಲ್ಲ. ಸೊ ಇಲ್ಲಿಂದ ನೀವು ಡಾರ್ಕ್ ಸಹ ಮಾಡಬಹುದು. ಆಪ್ಷನ್ ತುಂಬಾ ಇದೆ, ನೀವು ಇಲ್ಲಿಂದ ಚಾಯ್ಸ್ ಮಾಡಬಹುದು. ಓಕೆ, ಎಡಿಟ್. ಓಕೆ ನೋಡಿ, ಈ ಪ್ರಕಾರದ ನಿಮ್ಗೆ ಪ್ಯಾರಾಬೋಲಿಕ್ ತೋರಿಸ್ತಾ ಇದೆ. ಓಕೆ, ಕೆಳಗಿಂದ ಒಂದು ಡಾಟ್ ಬಂದ್ರೆ ತಿಳ್ಕೊಳ್ಳಿ ಮೇಲ್ಗಡೆ ಮಾರ್ಕೆಟ್ ಹೋಗ್ತಾ ಇದೆ. ಓಕೆ, ಸೊ ಮೇಲ್ಗಡೆ ಹೋಗಿ ಮತ್ತೆ ಇನ್ನೊಂದು ಮೇಲ್ಗಡೆ ಕ್ರಿಯೇಟ್ ಆಗಕ್ಕಿಲ್ಲ, ಇನ್ನೊಂದು ಡಾಟ್ ಅಷ್ಟೊತ್ತನ ನೀವು ವೇಟ್ ಮಾಡಬಹುದು, ಇಲ್ಲ ಅಂದ್ರೆ ನಡುವೆನೆ ನೀವು ಸ್ಟಾಪ್ ಮಾಡಬಹುದು. ಓಕೆ, ಅಲ್ಲಿಂದ ಅಲ್ಲಿವರೆಗೂ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಒಂದು ಡಾಟ್ ಕ್ರಿಯೇಟ್ ಆಗಿದೆ ಅಂದ್ರೆ ಸೆಲ್ ಆಗುತ್ತೆ. ಸೊ ಮ್ಯಾಲಿಂದ ಕೆಳಗೆ ಬರುತ್ತನ ನೀವು ವೇಟ್ ಮಾಡಬಹುದು. ಓಕೆ, ಸೊ ಇದು ಪ್ಯಾರಾಬೋಲಿಕ್ ಇಂಡಿಕೇಟರ್ಸ್ ನಿಮ್ಗೆ ಹೇಳ್ಬಿಟ್ಟಿನಿ. ಓಕೆ, ಫೋರ್ತ್ ಒನ್ ಚಾರ್ಟ್ ದಾಗ ಹೋದ್ರೆ ನಿಮ್ಗೆ ನೋಡಿ ತುಂಬಾ ಚಾರ್ಟ್ ಇದೆ. ಬಾರ್ ಚಾರ್ಟ್ ಇದೆ, ಕ್ಯಾಂಡಲಿಸ್ ಚಾರ್ಟ್ ಇದೆ, ಲೈನ್ ಚಾರ್ಟ್ ಇದೆ. ನಿಮ್ಗೆ ಯಾವ ಪ್ರಕಾರದ ಚಾರ್ಟ್ ಅರ್ಥ ಆಗತ್ತೆ ಅಂದ್ರೆ ಆ ಚಾರ್ಟ್ ನ ನೀವು ಯೂಸ್ ಮಾಡಬಹುದು. ಲೈಕ್ ಈಗ ನಾ ಬಾರ್ ಚಾರ್ಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಬಾರ್ ಚಾರ್ಟ್ ದಾಗ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ಬರುತ್ತೆ. ಈ ತರದಿಂದ ನನ್ಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಸೊ ನಾನ್ ನಿಮ್ಗೆ ಇನ್ನೊಂದು ತೋರಿಸ್ತಾ ಇದ್ದೀನಿ, ಕ್ಯಾಂಡಲಿಸ್ ಚಾರ್ಟ್. ಮೋಸ್ಟ್ ಆಫ್ಲಿ ಕ್ಯಾಂಡಲಿಸ್ ಚಾರ್ಟ್ ಯೂಸ್ ಮಾಡ್ತಾರೆ. ಸೊ ಕ್ಯಾಂಡಲಿಸ್ ದಾಗ ಓಪನ್ ಮಾಡಿದ್ರೆ ಈ ತರ ಬರುತ್ತೆ. ಓಕೆ, ಇನ್ನೊಂದು ಟೂಲ್ಸ್ ದಾಗ ನೋಡಿ, ನೀವು ನ್ಯೂ ಆರ್ಡರ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿಂದ ಸಹ ನೀವು ನ್ಯೂ ಆರ್ಡರ್ ಓಪನ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಡೈರೆಕ್ಟ್ಲಿ ಒನ್ ಕ್ಲಿಕ್ ದಾಗ ಇಲ್ಲಿ ಬರುತ್ತೆ. ಒನ್ ಕ್ಲಿಕ್ ದಾಗ ಇಲ್ಲಿ ಸಹ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ಸೊ ಇಲ್ಲಿಂದ ನೀವು ಆರ್ಡರ್ ಪ್ಲೇಸ್ ಮಾಡ್ಬೇಕು ಅಂದ್ರೆ ಈ ತರ ಬರುತ್ತೆ ಆಪ್ಷನ್. ಸೊ ಇಲ್ಲಿ ಬೈ ಮಾಡಬಹುದಾ, ಸೇಲ್ ಮಾಡಬಹುದಾ ಅಂತ ನೀವು ಬೈ ಸೆಲ್ ಆಗ್ಬಹುದು. ಓಕೆ, ಸೊ ವಿಂಡೋಸ್ ಬಗ್ಗೆ ಇಲ್ಲಿ ನ್ಯೂ ಉಂಡೆ ಸೇಮ್ ನ್ಯೂ ವಿಂಡೋ ಯಾವ ತರ ಓಪನ್ ಮಾಡ್ಬೇಕು ಅಂತ ಸೇಮ್ ಆ ರೀತಿನೇ ಇದೆ. ಓಕೆ, ನ್ಯೂ ವಿಂಡೋದಾಗ ಹೋಗಿ ಯಾವ್ದಾದ್ರು ನಿಮ್ಗೆ ವಿಂಡೋಸ್ ಬೇಕು ಅಂದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. ಲೈಕ್ ನೋಡಿ, ಇವಾಗ ನಾ ವಿಂಡೋ ಓಪನ್ ಮಾಡಿ ಈ ರೀತಿ ನೀವು ವಿಂಡೋ ಓಪನ್ ಮಾಡಬಹುದು. ಓಕೆ, ಸೊ ವಿಂಡೋಸ್ ದಾಗ ಇದು ಸಹ ಬರುತ್ತೆ. ವಿಭಿನ್ನ ಪ್ರಕಾರದ ನೀವು 4-5 ಓಪನ್ ಮಾಡ್ಬೇಕು ಅಂದ್ರೆ ನಾನು USD ಸಹ ಓಪನ್ ಮಾಡ್ಬೇಕು, ಗೋಲ್ಡ್ ಸಹ ನೋಡ್ಬೇಕು, ಎಲ್ಲ ನಾನು ಒಂದೇ ಸಾರಿ ನೋಡ್ಬೇಕು ಅಂದ್ರೆ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 4-5 ವಿಂಡೋಸ್ ಓಪನ್ ಆಗತ್ತೆ. ಸೊ ನೀವು ಈ ತರ ಸಹ ನೋಡ್ಬಹುದು ಮಾರ್ಕೆಟ್ ಯಾವ ರೀತಿ ನಡೀತದೆ ಅಂತ. ಸೊ ಇವಾಗ ನಿಮ್ಗೆ ಇಷ್ಟು ಆದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಾರ್ಕೆಟ್ ಹೆಂಗ್ ನೋಡ್ಬೇಕು ಅಂತ. ಈಗ ಒನ್ ಕ್ಲಿಕ್ ಟ್ರೇಡಿಂಗ್ ಇಲ್ಲಿ ಮಾರ್ಕೆಟ್ ವಾಚ್ ಇದೆಯಲ್ಲ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ್ರು ಸಹ ತುಂಬಾ ಆಪ್ಷನ್ಸ್ ನಿಮ್ಗೆ ಬರುತ್ತೆ. ಇಲ್ಲಿ ಸಹ ನ್ಯೂ ಆರ್ಡರ್ ಬರುತ್ತೆ. ಇವಾಗ ತಿಳ್ಕೊಳ್ಳಿ, ನಾ USD ಮೇಲೆ ನನಗೆ ಆರ್ಡರ್ ಪ್ಲೇಸ್ ಮಾಡೋಕೆ ಇದೆ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ನ್ಯೂ ಆರ್ಡರ್ ಬರುತ್ತೆ. ಚಾರ್ಟ್ ವಿಂಡೋ, ಸೇಮ್ ಚಾರ್ಟ್ ವಿಂಡೋ, ಆ ವಿಂಡೋ ಓಪನ್ ಮಾಡ್ಬೇಕು ಅಂದ್ರೆ ನೀವು ಚಾರ್ಟ್ ವಿಂಡೋದಾಗ ಕ್ಲಿಕ್ ಮಾಡಬಹುದು.
ಓಕೆ. ಸೊ ಈ ರೀತಿ ಹೈಡ್ ಹಾಲ್ ಇವಾಗ ತಿಳ್ಕೊಳ್ಳಿ, ನಾನು ಹೈಡ್ ಮಾಡ್ಬಿಡ್ತೀನಿ, ಇದು ನನ್ಗೆ ಕಾಣ್ತಾ ಇಲ್ಲ ಏನು. ಸೊ ಇದಕ್ಕೋಸ್ಕರ ನಾನು ರೈಟ್ ಕ್ಲಿಕ್ ಮಾಡಿ ಶೋ ಆಲ್ ದಾಗ ಕ್ಲಿಕ್ ಮಾಡ್ತೀನಿ. ಸೊ ಎಲ್ಲ ಓಪನ್ ಆಗ್ಬಿಡುತ್ತೆ. ಓಕೆ, ಇವಾಗ ನಾ ಇದು ಓಪನ್ ಮಾಡ್ತೀನಿ ಈ ಚಾರ್ಟ್ ನ. ರೈಟ್ ಕ್ಲಿಕ್, ಚಾರ್ಟ್ ವಿಂಡೋ ನೋಡಿ ಓಪನ್ ಆಯ್ತು. ಓಕೆ, ಸೊ ಇವಾಗ ನಾನು ಇನ್ನೊಂದು ಆಪ್ಷನ್ ನಿಮ್ಗೆ ಹೇಳ್ತೀನಿ. ಸೊ ಇದರಲ್ಲಿ ನೀವು ನೋಡಿ ಇದು ಆಪ್ಷನ್ ಕಾಣ್ತಾ ಇದೆಯಲ್ಲ ಟೆಂಪ್ಲೇಟ್. ಸೊ ನನಗೆ ಇದು ನಾನು ಸೇವ್ ಮಾಡ್ಕೊಂಡಿನಿ ಆಲ್ರೆಡಿ. ಓಕೆ, ಈ ಸೇಮ್ ಈ ತರಾನೇ ಟೆಂಪ್ಲೇಟ್ ನನಗೆ ಗೋಲ್ದಾಗ ಸಹ ಬೇಕು. ಮತ್ತೆ ನಾನು ಪ್ರಾಪರ್ಟೀಸ್ ದಾಗ ಹೋಗಿ ಸೆಟ್ ಮಾಡ್ಲಿಕ್ಕೆ ನನ್ಗೆ ಆಗ್ತಾ ಇಲ್ಲ. ಸೊ ನಾ ಇದು ಇರೋ ಇದು ಟೆಂಪ್ಲೇಟ್ ಇದೆ ಅಲ್ವಾ, ಇದು ಸೇವ್ ಮಾಡ್ತೀನಿ. ಸೊ ಇದರಲ್ಲಿ ಹೋಗಿ ಸೇವ್ ಟೆಂಪ್ಲೇಟ್ಸ್ ದಾಗ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಯಾವ ನಿಮ್ ಫೇವ್ರೆಟ್ ಹೆಸರು ಇದ್ರೆ ಅದು ಹಾಕ್ಬಿಡಿ. ಸೊ ಸೇವ್ ಆಗಿದೆ. ಸೊ ಇಲ್ಲಿ ಇಲ್ಲೇ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಬರುತ್ತೆ ನೋಡಿ. ಓಕೆ, ಸೊ ಇಲ್ಲಿ ಗೋಲ್ದಾಗ ಹೋಗಿ ಟೆಂಪ್ಲೇಟ್ ದಾಗ ಹೋಗಿ ಕಾಜಲ್ ಅಂತ ಬಂದಿದೆ. ಸೊ ಇದೇ ಹೆಸರಿನಿಂದ ನಾ ಸೇವ್ ಮಾಡೀನಿ. ಓಕೆ, ಸೇವ್. ಓಕೆ, ಈ ರೀತಿ ನೀವು ಟೆಂಪ್ಲೇಟ್ ಸೇವ್ ಮಾಡಿ ಚೇಂಜ್ ಮಾಡಬಹುದು. ಸೊ ಇದು ಒನ್ ಕ್ಲಿಕ್ ಟ್ರೈನಿಂಗ್ ತಿಳ್ಕೊಳ್ಳಿ, ಇದು ನಿಮ್ಗೆ ಕಾಣ್ತಾ ಇಲ್ಲ. ಸೊ ಇದು ಎಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒನ್ ಕ್ಲಿಕ್ ಟ್ರೇಡಿಂಗ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒನ್ ಕ್ಲಿಕ್ ಟ್ರೇಡಿಂಗ್ ಬರುತ್ತೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಒನ್ ಕ್ಲಿಕ್ ಟ್ರೇಡಿಂಗ್ ಇದೆ. ಇಲ್ಲಿ ಸಹ ನಿಮ್ಗೆ ಇಂಡಿಕೇಟರ್ ಲಿಸ್ಟ್ ಇದೆ. ಇವಾಗ ನನ್ಗೆ ಇದು RSI ಇಂಡಿಕೇಟರ್ ಡಿಲೀಟ್ ಮಾಡೋದು ಇದೆ ಅಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡಿ ಚಾರ್ಟ್ ಮೇಲೆ ಇಲ್ಲಿ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿ. ಸೊ RSI ಬೇಕಿಲ್ಲ ಅಂದ್ರೆ RSI ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬಿಡಿ. ಸೊ ಡಿಲೀಟ್ ಆಗಿಬಿಟ್ಟಿದೆ ನೋಡಿ. ಈ ರೀತಿ ನೀವು ಡಿಲೀಟ್ ಮಾಡಬಹುದು, ಡಿಲೀಟ್ ಇಂಡಿಕೇಟರ್. ಓಕೆ, ಸೊ ರೈಟ್ ಕ್ಲಿಕ್ ಮಾಡಿ. ಇವಾಗ ನನ್ಗೆ ಇದು ಗ್ರಿಡ್ ಬೇಡ. ಸೊ ಇದು ನಾನು ಡಿಲೀಟ್ ಮಾಡ್ಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡಿ ಗ್ರಿಡ್ ಡಿಲೀಟ್ ಮಾಡ್ಬಿಡ್ತೀನಿ. ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ರಿಡ್ ಆಗ್ಬಿಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಟರ್ಮಿನಲ್ ಹೇಳ್ತೀನಿ. ಟರ್ಮಿನಲ್ ಬಗ್ಗೆ, ಟರ್ಮಿನಲ್ ಏನಂದ್ರೆ ಇವಾಗ ನಾನು ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ಆರ್ಡರ್ ಪ್ಲೇಸ್ ಮಾಡಿದ್ರೆ ಇಲ್ಲಿ ಟ್ರೇಡ್ ಬರುತ್ತೆ. ಟ್ರೇಡ್ ಅಂತ ಕಾಣ್ತಾ ಇದೆ ನಿಮ್ಗೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಟ್ರೇಡ್ ಇದೆ, ಇನ್ನು ಅಕೌಂಟ್ ಹಿಸ್ಟ್ರಿ ಇದೆ ಟರ್ಮಿನಲ್ ದಲ್ಲಿ. ಸೊ ಟ್ರೇಡ್ ದಾಗ ಏನ್ ಬರುತ್ತೆ ಅಂದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಿ. ಓಕೆ, ಸೊ ಇಲ್ಲಿ ಪೊಸಿಷನ್ ಬರುತ್ತೆ. ಇಲ್ಲಿ ಪೊಸಿಷನ್ ಬರುತ್ತೆ ನಿಮ್ಗೆ. ನೀವು ಯಾವ ಆರ್ಡರ್ ಪ್ಲೇಸ್ ಮಾಡಿದಿರಲ್ವಾ ಅದ್ರದ್ದು ಪೊಸಿಷನ್ ಬರುತ್ತೆ. ಪ್ರಾಫಿಟ್ ಇದೆ, ಕ್ಲೋಸ್ ಅಂದ್ರೆ ಮೈನಸ್ ಇದೆ, ಏನಿದೆ, ಅದು ಏನ್ ನಡೀತಾ ಇದೆ ಮಾರ್ಕೆಟ್ ಅಂತ ಕರೆಂಟ್ ಬರುತ್ತೆ ನಿಮ್ಗೆ. ಸೊ ಅಕೌಂಟ್ ಹಿಸ್ಟ್ರಿದಾಗ ಹೋದ್ರೆ ಇಲ್ಲಿ ಎಲ್ಲ ಆರ್ಡರ್ ನಾವು ಕ್ಲೋಸ್ ಮಾಡಿರ್ತೀವಿ ಅಲ್ವಾ, ಅದು ಅಕೌಂಟ್ ಹಿಸ್ಟ್ರಿದಾಗ ಬರುತ್ತೆ ನೋಡಿ. ಆರ್ಡರ್ ಟೈಮ್, ಯಾವ ಟೈಮ್ ದಾಗ ನಾ ಆರ್ಡರ್ ಪ್ಲೇಸ್ ಮಾಡೀನಿ, ಟೈಪ್ ಅಂದ್ರೆ ಬೈ ಮಾಡಿನಾ ಸೇಲ್ ಮಾಡಿನಾ ಅಂತ, ಸೈಜ್, ಲಾಟ್ ಸೈಜ್ ನಾನು ಯಾವ ಲಾಟ್ ಸೈಜ್ ನಾನು ತಗೊಂಡಿನಿ ಅದು, ಸಿಂಬಾಲ್ಸ್, ನಾನು ಕರೆನ್ಸೀಸ್ ಮೇಲೆ ಯೂರೋ USD ಅಂದ್ರೆ ಗೋಲ್ಡ್ಸ್ ಯಾವ್ದ ಮೇಲೆ ನಾನು ಆರ್ಡರ್ ಪ್ಲೇಸ್ ಮಾಡೀನಿ, ಪ್ರೈಸ್ ಯಾವ ಪ್ರೈಸ್ ಗೆ ಬೈ ಯಾ ಸೇಲ್ ಮಾಡೀನಿ ಅಂತ, SLTP, ಟೈಮಿಂಗ್, ಪ್ರೈಸ್ ಇವೆಲ್ಲ ನಿಮ್ಗೆ ಇಲ್ಲಿ ಬರುತ್ತೆ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮಿನಲ್ ದಾಗ ಅಂದ್ರೆ ಟ್ರೇಡ್ ಇದೆ, ಇನ್ನ ಅಕೌಂಟ್ ಹಿಸ್ಟ್ರಿ ಇದೆ. ಓಕೆ, ಸೊ ಇದು ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದು ಮಿನಿಟ್ಸ್ ಕ್ಯಾಂಡಲ್. ಓಕೆ, ನೀವು ತಿಳ್ಕೊಳ್ಳಿ ನಾ 15 ಮಿನಿಟ್ಸ್ ಯಾ 5 ಮಿನಿಟ್ಸ್ ಕ್ಯಾಂಡಲ್ ನನಗೆ ಬೇಕು. ಓಕೆ, ಈ ಕ್ಯಾಂಡಲ್ಸ್ ಇದೆ ಅಲ್ವಾ 5 ಮಿನಿಟ್ಸ್ ದಾಗ ಒಂದು ಜನರೇಟ್ ಆಗುತ್ತೆ. ಈ 5 ಮಿನಿಟ್ಸ್ ದಾಗ ನಿಮ್ಗೆ ಎಲ್ಲಾ ತೋರಿಸುತ್ತೆ. 5 ಮಿನಿಟ್ಸ್ ದಾಗ ಮಾರ್ಕೆಟ್ ಏನಾಗಿದೆ, ಬೈ ಆಗಿದೆಯಾ ಸೇಲ್ ಆಗಿದೆಯಾ ಅಂತ ಈ ಪ್ರಕಾರದ ನೀವು ಟೈಮಿಂಗ್ ಸೆಟ್ ಮಾಡಬಹುದು. ಓಕೆ, ಸೊ ಗ್ರಾಫ್ ಬಗ್ಗೆ ನಾನ್ ನಿಮ್ಗೆ ಹೇಳಿನಿ. ಸೊ ಗ್ರಾಫ್ ಬಗ್ಗೆ ನಾನ್ ನಿಮ್ಗೆ ಹೇಳಿದ್ವಿ. ಬಾರ್ ಚಾರ್ಟ್ ಇದೆ, ಕ್ಯಾಂಡಲಿಸ್ಟ್ ಚಾರ್ಟ್ ಇದೆ, ಲೈನ್ ಚಾರ್ಟ್ ಇದೆ. ಇಲ್ಲಿಂದ ನೀವು ಝೂಮ್ ಮಾಡಬಹುದು. ಇದು ಕಾಣ್ತಾ ಇಲ್ಲ ಅಂದ್ರೆ ಇವಾಗ ನೋಡಿ ನಾ ಝೂಮ್ ಇನ್ ಮಾಡೀನಿ. ಇವಾಗ ಝೂಮ್ ಇನ್ ಮಾಡ್ತೀನಿ ನಾನು. ಈ ರೀತಿ ನೀವು ಕ್ಯಾಂಡಲ್ ನ ನೋಡಬಹುದು. ಓಕೆ, ಒನ್ ಮಿನಿಟ್ಸ್ ಕ್ಯಾಂಡಲ್ ಚೆಕ್ ಮಾಡೀನಿ. 5 ಮಿನಿಟ್ಸ್ ನೋಡಬಹುದು, 15 ಮಿನಿಟ್ಸ್, 13 ಮಿನಿಟ್ಸ್, 1 ಅವರ್, 4 ಅವರ್, ಲಾಸ್ಟ್ ಮಂತ್ಲಿದು ಇದೆ. ಓಕೆ, ಮಂತ್ಲಿ ತನ ಲಾಸ್ಟ್ ಇದೆ. ನೀವು ಮಂತ್ಲಿ ತನ ನೀವು ನೋಡಬಹುದು ಚಾರ್ಟ್ ಕ್ಯಾಂಡಲ್ ನ.
ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿಕೊಟ್ಟಿನಿ. ಮಾರ್ಕೆಟ್ ವಾಚ್ ಆಯ್ತು, ಟರ್ಮಿನಲ್ ಆಯ್ತು. ನಿಮ್ಗೆ ಏನಾದ್ರೂ ಕ್ವೆರಿ ಇದ್ರೆ ನೀವು ನನ್ಗೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಬಹುದು, ನಾನು ನೋಡಿ ನಿಮ್ಗೆ ರಿಪ್ಲೈ ಕೊಟ್ಬಿಡ್ತೀನಿ. ಸೊ ಸೆಕೆಂಡ್, ಈಗ ನಾನು ನಿಮ್ಗೆ ಮೊಬೈಲ್ ನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನಾವು ಲಾಗಿನ್ ಹೆಂಗ್ ಮಾಡೋಣ ಅಂತ ತಿಳ್ಕೋಣ. ಫಸ್ಟ್ ಇಲ್ಲಿ 3 ಡಾಟ್ ಅಂತ ರೈಟ್ ಸೈಡ್ ಬಂದಿದೆ, ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ ಅಕೌಂಟ್ ಅಂತ ನಿಮ್ಗೆ ಕೆಳಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಮೇಲ್ಗಡೆ ನೋಡಿ ಆಡ್ ಅಂತ ಆಪ್ಷನ್ ಬಂದಿದೆ ಪ್ಲಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಿಮ್ಗೆ 2 ಆಪ್ಷನ್ ಬಂದಿದೆ, ಓಪನ್ ಅ ಡೆಮೋ ಅಕೌಂಟ್, ಲಾಗಿನ್ ಟು ಅನ್ ಎಕ್ಸಿಸ್ಟಿಂಗ್ ಅಕೌಂಟ್. ಸೊ ಇದರಲ್ಲಿ ನಾವು ಲಾಗಿನ್ ಟು ಅನ್ ಎಕ್ಸಿಸ್ಟಿಂಗ್ ಅಕೌಂಟ್ ಮೇಲೆನೆ ಕ್ಲಿಕ್ ಮಾಡುವುದು. ಓಕೆ, ನೀವು ಡೆಮೋ ಓಪನ್ ಮಾಡಿ ಯಾ ಲೈವ್ ಅಕೌಂಟ್ ಕ್ರಿಯೇಟ್ ಮಾಡಿ. ಸೊ ಲಾಗಿನ್ ಟು ಅನ್ ಎಕ್ಸಿಸ್ಟಿಂಗ್ ಅಕೌಂಟ್ ಮೇಲೆನೆ ಓಪನ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಫೈನ್ ಬ್ರೋಕರ್ ಅಂತ ನಿಮ್ಗೆ ಆಪ್ಷನ್ ಬಂದಿದೆ ಅಲ್ವಾ, ಆ ಫೈನ್ ಬ್ರೋಕರ್ ದಾಗ ನೀವು ಎಂ ಟ್ರೇಡಿಂಗ್ ಅಂತ ಹಾಕಿ. ಎಂ ಟ್ರೇಡಿಂಗ್ ಅಂತ ಹಾಕಿದ್ರೆ ನಿಮ್ಗೆ ಅಲ್ಲಿ ಆಪ್ಷನ್ ಬರುತ್ತೆ ಎಂ ಟ್ರೇಡಿಂಗ್ ಡೆಮೋ ಯಾ ಎಂ ಟ್ರೇಡಿಂಗ್ ಲೈವ್ అని. ಸೊ ನೀವು ನೋಡಿ ಲೈವ್ ಓಪನ್ ಮಾಡಿದ್ರೆ ಎಂ ಟ್ರೇಡಿಂಗ್ ಲೈವ್ ದಾಗ ಕ್ಲಿಕ್ ಮಾಡಿ, ಡೆಮೋದಾಗ ಓಪನ್ ಮಾಡಿ. ಸೊ ನಾ ಡೆಮೋದಾಗ ಕ್ಲಿಕ್ ಮಾಡ್ತಾ ಇದ್ದೀನಿ, ಡೆಮೋ ಓಪನ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ಇಲ್ಲಿ ಲಾಗಿನ್ ಪಾಸ್ವರ್ಡ್ ಅಂತ ಕೇಳ್ತಾ ಇದ್ದೀನಿ. ಸೇಮ್ ನೀವು ಲಾಗಿನ್ ಅಕೌಂಟ್ ನಂಬರ್ ಪಾಸ್ವರ್ಡ್ ಇಲ್ಲಿ ಆಗ್ಬೇಕು ಡೆಮೋದು. ಓಕೆ, ಸೊ ಇಲ್ಲಿ ಸೈನ್ ಇನ್ ಕೆಳಗಡೆ ಕಾಣ್ತಾ ಇದೆ, ಆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಓಪನ್ ಆಗ್ಬಿಡುತ್ತೆ. ಸೊ ಈ ರೀತಿ ನಿಮ್ಗೆ ಅಕೌಂಟ್ ನಿಮ್ ಹೆಸರು ಮೇಲೆ ಓಪನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಒಂದಾಗ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಗೆ ಕರೆನ್ಸಿಸ್ ಕಾಣುತ್ತೆ. ಕರೆನ್ಸಿಸ್ ಅಂದ್ರೆ ಸ್ಟಾಕ್, ಇಂಡೈಸಸ್, ಅವು ಎಲ್ಲ ನಿಮ್ಗೆ ಇಲ್ಲಿಂದ ಕಾಣುತ್ತೆ. ಸೊ ನಿಮ್ಗೆ ಇಲ್ಲಿ ಇವಾಗ ಗೋಲ್ಡ್ ನನ್ಗೆ ಕಾಣ್ತಾ ಇಲ್ಲ ಅನ್ಕೊಳ್ಳಿ, ನಾನು ಗೋಲ್ಡ್ ನನ್ಗೆ ಆಡ್ ಮಾಡ್ಲಕ್ಕಿದೆ ಅನ್ಕೊಂಡ್ರೆ ಅಲ್ಲಿ ಪ್ಲಸ್ ಅಂತ ಆಡ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಫೈಂಡ್ ಸಿಂಬಾಲ್ಸ್ ಅಂತ ಬರುತ್ತೆ. ಅಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫೈಂಡ್ ಸಿಂಬಾಲ್ಸ್ ಬರುತ್ತೆ. ಸೊ ಇಲ್ಲಿ ಫೈಂಡ್ ಸಿಂಬಾಲ್ಸ್ ದಾಗ ಸರ್ಚ್ ಮಾಡ್ಬೇಕು. ನಿಮ್ಗೆ ಗೋಲ್ಡ್ ಬೇಕಿದ್ರೆ ಗೋಲ್ಡ್ ಸರ್ಚ್ ಮಾಡಿ, ಏನ್ ಬೇಕಿದ್ರೆ ಅದು ಸರ್ಚ್ ಮಾಡಬಹುದು. ಸರ್ಚ್ ಮಾಡಿದ್ರೆ ನಿಮ್ಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ ಕೆಳಗೆ ಕಾಣುತ್ತೆ. ನಿಮ್ಗೆ ಸೆಟ್ಟಿಂಗ್ ತೋರಿಸ್ತೀನಿ. ಇಲ್ಲಿ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ದಾಗ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಬರುತ್ತೆ ನೋಡಿ ತುಂಬಾ. ಸೊ ಅದ್ರ ಕೆಳಗಡೆ ನಿಮ್ಗೆ ಸೆಟ್ಟಿಂಗ್ ಅಂತ ಆಪ್ಷನ್ ಇದೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ತುಂಬಾ ಬಂದಿದೆ ನೋಡಿ. ಚಾರ್ಟ್ ಬಂದಿದೆ, ಲೈನ್ ಟೈಪ್ ಚಾರ್ಟ್. ನಿಮ್ಗೆ ಯಾವ ಟೈಪ್ ಚಾರ್ಟ್ ಬೇಕು ಅದು ನೀವು ಯೂಸ್ ಮಾಡಬಹುದು. ಬಾರ್ ಚಾರ್ಟ್ ಬೇಕಾ, ಕ್ಯಾಂಡಲ್ ಲಿಸ್ಟ್ ಬೇಕಾ, ಲೈನ್ ಚಾರ್ಟ್ ಬೇಕಾ, ಸೊ ಅದು ನೀವು ಯೂಸ್ ಮಾಡಬಹುದು. ಇವಾಗ ಕ್ಯಾಂಡಲ್ ಲಿಸ್ಟ್ ಅಂದ್ರೆ ಕ್ಯಾಂಡಲ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅನ್ಬೇಕು ಅಷ್ಟೇ. ಡೇಟಾ ವಿಂಡೋ ಅದ್ರ ಮೇಲೆ ಕ್ಲಿಕ್ ಮಾಡಿ, ಶೋ ವಾಲ್ಯೂಮ್ಸ್ ದಾಗ ಕ್ಲಿಕ್ ಮಾಡಿ, ಶೋ ಟ್ರೇಡ್ ಲೆವೆಲ್ಸ್ ದಾಗ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವುದು ಓಕೆ ಅನ್ಸಿದ್ರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬಹುದು. ಕಲರ್ಸ್, ಇಲ್ಲಿ ಕೆಳಗಡೆ ಕಲರ್ಸ್ ಅಂತ ಕಾಣ್ತಾ ಇದೆ, ಕಲರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ಸ್ ನೀವು ಸೆಟ್ ಮಾಡಬಹುದು. ಓಕೆ, ಯಾವ ಕಲರ್ಸ್ ನಿಮ್ಗೆ ಅನಿಸುತ್ತೆ ಆ ಕಲರ್ಸ್ ನೀವು ಸೆಟ್ ಮಾಡಬಹುದು. ಓಕೆ, ಸೊ ಇವಾಗ ನಾವು ಬ್ಯಾಕ್ ಹೋಗೋಣ. ಇಲ್ಲಿ ಫಸ್ಟ್ ದಾಗ ನಾವು ಬಂದಿವಿ. ಸೊ ಇಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ ಕರೆನ್ಸೀಸ್, USD ಏನಾದ್ರೂ ಇದ್ರೆ ನೀವು ಇಲ್ಲಿ ನೋಡಬಹುದು. ಸೊ ಇವಾಗ ನಾನು ಫಸ್ಟ್ ಬಂದಾಗ ನಿಮ್ಗೆ ಒಂದು ಲಾಂಗ್ ಪ್ರೆಸ್ ಮಾಡಿ ತೋರಿಸ್ತೀನಿ. ಇವಾಗ AUD CAD ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ನಿಮ್ಗೆ 4 ಆಪ್ಷನ್ ಬರುತ್ತೆ. ನ್ಯೂ ಆರ್ಡರ್, ಓಪನ್ ಚಾರ್ಟ್, ಸಿಂಬಲ್ ಪ್ರಾಪರ್ಟೀಸ್, ಸಿಂಪಲ್ ವ್ಯೂ ಮೋಡ್ ಅಂತ. ಇವಾಗ ನಾನು ನ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆರ್ಡರ್ಸ್ ಪ್ಲೇಸ್ ಮಾಡೋದು ಅನ್ನೋದು ಬರುತ್ತೆ. ಸೊ ಬೈ ಮಾಡ್ಬೇಕಾ, ಸೇಲ್ ಮಾಡ್ಬೇಕಾ ಅಂತ ಆಪ್ಷನ್ ಬರುತ್ತೆ. ಸೊ ಇದರಿಂದ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ಓಕೆ, ಸೆಕೆಂಡ್ ಒನ್ ಓಪನ್ ಚಾರ್ಟ್. ಸೊ ಇದು ಇರೋ USD ನನ್ಗೆ ಚಾರ್ಟ್ ಓಪನ್ ಮಾಡಕ್ಕೆ ಇದೆ ಅಂದ್ರೆ ಇಲ್ಲಿ ಓಪನ್ ಚಾರ್ಟ್ ದಾಗ ಕ್ಲಿಕ್ ಮಾಡಿದ್ರೆ ಸೇಮ್ ಅದ್ರದ್ದು ಚಾರ್ಟ್ ಓಪನ್ ಆಗುತ್ತೆ. ಥರ್ಡ್ ಒನ್ ಸಿಂಬಾಲ್ಸ್ ಬಗ್ಗೆ ನೋಡಿ, ಇದು ಸಿಂಬಾಲ್ಸ್ ಇದೆ, ಸ್ಪ್ರೆಡ್ ಇದೆ, ಸ್ಪ್ರೆಡ್ ಫ್ಲೋಟಿಂಗ್ ದಾಗ ಇದೆಯಾ, ಇವೆಲ್ಲ ನಿಮ್ಗೆ ಕಾಣ್ತಾ ಇಲ್ಲಿ. ಫೋರ್ತ್ ಒನ್ ಸಿಂಪಲ್ ವ್ಯೂ ಮೋಡ್. ಸಿಂಪಲ್ ವ್ಯೂ ಮೋಡ್ ಅಂದ್ರೆ ನೋಡಿ ಇವಾಗ ನಿಮ್ಗೆ ಇಲ್ಲಿ ಸ್ಪ್ರೆಡ್ ಎಲ್ಲ ಕಾಣ್ತಾ ಇದೆ ಅಲ್ವಾ.
ಸೊ ಟೈಮಿಂಗ್, ಮಾರ್ಕೆಟ್ ಟೈಮಿಂಗ್ ಎಲ್ಲ ಕಾಣ್ತಾ ಇದೆ. ಸೊ ಇವಾಗ ನೀವು ಸಿಂಪಲ್ ವ್ಯೂ ಮೋಡ್ದಾಗ ಹೋದ್ರೆ ಅಲ್ಲ ನಿಮ್ಗೆ ಏನು ಕಾಣಲ್ಲ, ಸಿಂಪಲ್ ದಾಗ ಬರುತ್ತೆ. ಓಕೆ, ಇದು ಕಾಣ್ತಾ ಇಲ್ಲ ಅಂದ್ರೆ ನಿಮ್ಗೆ ಅಡ್ವಾನ್ಸ್ ಬೇಕಿದ್ರೆ ಅಡ್ವಾನ್ಸ್ ದಾಗ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಡ್ವಾನ್ಸ್ ಎಲ್ಲ ಸ್ಪ್ರೆಡ್ ಅವೆಲ್ಲ ಬರುತ್ತೆ. ಓಕೆ, ಇಲ್ಲಿ ಸಹ ನಾನು ನಿಮ್ಗೆ ಸ್ಪ್ರೆಡ್ ಬಗ್ಗೆ ಹೇಳಿದೀನಿ ಡೆಸ್ಕ್ಟಾಪ್ ದಾಗ. ಸೊ ಬೈ ಸೇಲ್ ಇರುತ್ತೆ ಅಲ್ವಾ, ಅದ್ರಿನ ನಡುವಿನ ಅಂತರವನ್ನೇ ನಾವು ಸ್ಪ್ರೆಡ್ ಅಂತ ಹೇಳ್ತೀವಿ. ಓಕೆ, ಸೊ ಸೆಕೆಂಡ್ ಒಂದಾಗ ಕ್ಲಿಕ್ ಮಾಡಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಚಾರ್ಟ್ ಬಂದಿದೆ. ಓಕೆ, ಇದು ಚಾರ್ಟ್ ಇದೆ. ಸೊ ಇದ್ರಲ್ಲಿ ನೀವು ಝೂಮ್ ಮಾಡಬಹುದು, ನೀವು ನೋಡಬಹುದು ಇದು ಏ ತರ ಕಾಣ್ತಾ ಇದೆ ಅಂತ. ಓಕೆ, ಸೊ ಇಲ್ಲಿ ಸಹ ನೀವು ಇಂಡಿಕೇಟರ್ ಸೆಟ್ ಮಾಡಬಹುದು. ಸೊ ಇಲ್ಲಿ ಮೇಲ್ಗಡೆ ನೋಡಿ ಎಫ್ ಅಂತ ಆಪ್ಷನ್ ಬರ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಡಿಕೇಟರ್ ಆಪ್ಷನ್ ಇದೆ. ಇಲ್ಲಿ ಮೇನ್ ಚಾರ್ಟ್ ದಾಗ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಇಂಡಿಕೇಟರ್ಸ್ ಇವೆ. ಇಲ್ಲಿ ನೀವು ಸರ್ಚ್ ಮಾಡಿ ಅಂದ್ರೆ ಇಲ್ಲಿಂದ ನೀವು ಓಪನ್ ಮಾಡಿ ಮೂವಿಂಗ್ ಆವರೇಜ್ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. ಪ್ಯಾರಾಬೋಲಿಕ್ ಇಂಡಿಕೇಟರ್ ವಿಂಡೋ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಇಂಡಿಕೇಟರ್ ನಿಮ್ಗೆ ಬೇಕು ಆ ಇಂಡಿಕೇಟರ್ ನೀವು ಓಪನ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಸಿಂಬಾಲ್ಸ್, ಕರೆನ್ಸಿ ಸಿಂಬಾಲ್ಸ್ ಬಂದಿದೆ. ಓಕೆ, ಅದ್ರ ಮೇಲೆ ಅದು ಏನಂದ್ರೆ, ಸೊ ಇವಾಗ ನೀವು EURUSD ಚಾರ್ಟ್ ಓಪನ್ ಮಾಡಿದ್ದೀರಾ, ನಿಮ್ಗೆ ಬೇರೆ ಚಾರ್ಟ್ ಓಪನ್ ಮಾಡೋಕೆ ಇದೆ ಅಂದ್ರೆ GBP USD ನಂಗೆ ಓಪನ್ ಮಾಡೋಕೆ ಇದೆ ಅಂದ್ರೆ, ಸೊ ಆ ಕರೆನ್ಸಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು GBP USD ನ ಕ್ಲಿಕ್ ಮಾಡಬಹುದು. ಸೊ ಓಪನ್ ಚಾರ್ಟ್ ಆಗ್ಬಿಡುತ್ತೆ. ಓಕೆ, ಇನ್ನೊಂದು ಇಲ್ಲಿ ಟೈಮ್ ಇದೆ ನೋಡಿ, ಸೇಮ್ ನಿಮ್ಗೆ ತೋರಿಸಿದ್ನಲ್ವಾ ಡೆಸ್ಕ್ಟಾಪ್ ದಾಗ ಯಾವ ರೀತಿ ನೀವು ಕ್ಯಾಂಡಲ್ಸ್ 1 ಮಿನಿಟ್ ಕ್ಯಾಂಡಲ್ ನೀವು ನೋಡಬಹುದು, 5 ಮಿನಿಟ್ ಕ್ಯಾಂಡಲ್ ಕ್ರಿಯೇಟ್ ಆಗೋದು ಅದು ನೋಡಬಹುದು ಅಂತ, ಸೇಮ್ ಇಲ್ಲಿ ಅದೇ ಆಪ್ಷನ್ಸ್ ಇದೆ. ಓಕೆ, ಇಲ್ಲಿ ನಿಮ್ಗೆ ಆರ್ಡರ್ ಪ್ಲೇಸ್ ಆಗೋದು ಬೈ ಸೇಲ್ ಇದು ತೋರಿಸುತ್ತೆ. ಇಲ್ಲಿಂದ ಸಹ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು. ಇವಾಗ ಹೋಗೋಣ ಥರ್ಡ್ ಒಂದಾಗ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಸೇಮ್ ಪೊಸಿಷನ್ ಬರುತ್ತೆ. ನೀವು ಆರ್ಡರ್ ಪ್ಲೇಸ್ ಮಾಡಿದ್ದೀರಾ, ಸೊ ಅದ್ರದ್ದು ನೀವು ಪೊಸಿಷನ್ ನೋಡ್ಬೇಕು ಅಂದ್ರೆ ಈ ಥರ್ಡ್ ಒಂದಾಗ ನೀವು ನೋಡಬಹುದು. ಓಕೆ, ಇನ್ನ ಆರ್ಡರ್ ಕ್ಲೋಸ್ ಆಗಿಲ್ಲ ಬಟ್ ಅದು ಪೊಸಿಷನ್ ದಾಗ ಇದೆ. ನಾವು ಇಲ್ಲಿ ಥರ್ಡ್ ಒನ್ ಆಪ್ಷನ್ ದಾಗ ಹೋದ್ರೆ ನಮ್ಗೆ ಎಲ್ಲ ಕಾಣುತ್ತೆ. ಲಾಸ್ಟ್ ಫೋರ್ತ್ ಒಂದಾಗ ಹೋದ್ರೆ ಅಲ್ಲ ನಿಮ್ಗೆ ಇಲ್ಲಿ ನೀವು ತಿಳ್ಕೊಳ್ಳಿ ಆರ್ಡರ್ ಕ್ಲೋಸ್ ಆಗಿದೆ, ಪ್ರಾಫಿಟ್ ದಾಗ ಯಾ ಲಾಸ್ ದಾಗ. ಸೊ ನೀವು ಹಿಸ್ಟ್ರಿ ನೋಡ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಹಿಸ್ಟ್ರಿ ಇಲ್ಲಿ ಕಾಣುತ್ತೆ ಫೋರ್ತ್ ಒಂದಾಗ. ಸೊ ಇನ್ನ ನೀವು ತಿಳ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ವೀಕ್ಲಿ ಯಾ ಡೈಲಿ ಈ ತರ ನೀವು ಪ್ರಾಫಿಟ್ ನೋಡ್ಬೇಕು ಅಂದ್ರೆ ಸೊ ಇಲ್ಲಿ ಮೇಲ್ಗಡೆ ನಿಮ್ಗೆ ಥರ್ಡ್ ಒಂದು ಆಪ್ಷನ್ ಬರುತ್ತೆ ನೋಡಿ, ಕ್ಯಾಲೆಂಡರ್ ತೀರಾ, ಆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ರೆ ಟುಡೇ, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ 3 ಮಂತ್ ತನ ನಿಮ್ಗೆ ಪ್ರಾಫಿಟ್ ತೋರಿಸುತ್ತೆ. ಟುಡೇದಾಗ ಕ್ಲಿಕ್ ಮಾಡಿದ್ರೆ ಇವತ್ತಿನ ಡೇಟ್ ಇಂದು ನಿಮ್ಗೆ ಪ್ರಾಫಿಟ್ ತೋರಿಸುತ್ತೆ. ಓಕೆ, ಲಾಸ್ಟ್ ವೀಕ್ ಅಂದ್ರೆ ಲಾಸ್ಟ್ ವೀಕ್ ದಾಗ ನಿಮ್ಗೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅದ್ ರೀತಿ ನಿಮ್ಗೆ ಬರುತ್ತೆ. ಲಾಸ್ಟ್ ಮಂತ್ ಅಂದ್ರೆ ಲಾಸ್ಟ್ ಮಂತ್ ದಾಗ ನಿಮ್ಗೆ ಏನಾಗಿದೆ ಅಂತ ಅದು. ಓಕೆ, ಸೊ ಈ ರೀತಿ ಇವಾಗ ಲಾಸ್ಟ್ ಒಂದು ಆಪ್ಷನ್ ಇದೆ ಕಸ್ಟಮ್ ಪೀರಿಯಡ್. ಅದು ಅಂದ್ರೆ ಏನು, ಕಸ್ಟಮ್ ಪೀರಿಯಡ್ ದಾಗ ನಾವು ತಿಳ್ಕೊಳ್ಳಿ, ನಾನು 13 ನವೆಂಬರ್ ದಿಂದ 22 ಜನವರಿ ತನ ನಾನು ಎಷ್ಟು ಪ್ರಾಫಿಟ್ ಮಾಡಿದೀನಿ ಅದು ನಮ್ಗೆ ನೋಡ್ಲಕ್ಕ ಇದ್ರೆ ಸೊ ಇಲ್ಲಿ ನಾನು ಟೈಮಿಂಗ್ ಹಾಕ್ತೀನಿ ಕಸ್ಟಮ್ ಪೀರಿಯಡ್ ದಾಗ. ಡನ್ ಮಾಡಿದ್ರೆ ಅದು ಅವತ್ತಿನ ಡೇಟ್ ನಿಂದ ಇವತ್ತಿನ ಡೇಟ್ ವರೆಗೂ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನನಗೆ ಹಿಸ್ಟ್ರಿ ತೋರಿಸುತ್ತೆ. ಸಿಂಪಲ್ ಈಸಿದಾಗ ಹೇಳ್ಬೇಕಂದ್ರೆ ಇದು ಹಿಸ್ಟ್ರಿ ತೋರಿಸುತ್ತೆ ನಮ್ಗೆ. ಓಕೆ, ಪ್ರಾಫಿಟ್ ಇರ್ಲಿ ಲಾಸ್ ಇರ್ಲಿ ಏನಾದ್ರೂ ಇರ್ಲಿ, ಫುಲ್ ನೀವು ಯಾವಾಗ್ನಿಂದ ಸ್ಟಾರ್ಟ್ ಮಾಡಿದ್ರಲ್ವಾ ಟ್ರೇಡಿಂಗ್ ದಾಗ, ಯಾವಾಗ್ನಿಂದ ನೀವು ಆರ್ಡರ್ ಪ್ಲೇಸ್ ಮಾಡಿದ್ದೀರಾ, ಯಾವಾಗ್ನಿಂದ ನಿಮ್ ಅಕೌಂಟ್ ದಾಗ ಆರ್ಡರ್ ಪ್ಲೇಸ್ ಆಗಿದೆಯಾ, ಅವಾಗ್ನಿಂದ ಫುಲ್ ಲಾಸ್ಟ್ ತನ ನಿಮ್ದು ಫುಲ್ ಹಿಸ್ಟ್ರಿ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಸಿಂಬಾಲ್ಸ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸಿಂಬಾಲ್ಸ್ ಬರ್ತಾ ಇದೆ, ಓಪನಿಂಗ್ ಟೈಮ್, ಕ್ಲೋಸಿಂಗ್ ಟೈಮ್. ಇವಾಗ ನಾನು ಥರ್ಡ್ ಒಂದಾಗ ಹೋಗಿ ಇಲ್ಲಿ ಆರ್ಡರ್ ಪ್ಲೇಸ್ ಆಗಿದೆ ತಿಳ್ಕೊಳ್ಳಿ, ನನ್ಗೆ ಓಪನಿಂಗ್ ಟೈಮ್, ಪ್ರಾಫಿಟ್, ಕ್ಲೋಸಿಂಗ್ ಟೈಮ್ ಇಲ್ಲಿ ಸಹ ನಾವು ನೋಡಬಹುದು. ಮೆಟಾಟ್ರೇಡ್ 4 ತುಂಬಾ ಮೆಟಾಟ್ರೇಡ್ 4 ಮೊಬೈಲ್ ದಾಗ ಅಂದ್ರೆ ತುಂಬಾ ಈಸಿ, ನೀವು ಈಸಿಲಿ ಯೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ದಾಗ ನನ್ಗೆ ಮೆಸೇಜ್ ಮಾಡಿ, ಇಲ್ಲ ಅಂದ್ರೆ ನನ್ನ ಮೇಲ್ ID ಯಾ ಕಾಂಟ್ಯಾಕ್ಟ್ ನಂಬರ್ ದಾಗ ನನ್ಗೆ ಮೆಸೇಜ್ ಮಾಡಬಹುದು, ಕಾಲ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಮಿಸ್ ಕಾಜಲ್ ಅವರೇ ಫಾರ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸೊ ಮೂವಿಂಗ್ ಫಾರ್ವರ್ಡ್ ಟು ನೆಕ್ಸ್ಟ್ ಸೆಕ್ಷನ್ where we interact with all listeners. Hello everyone, ಎಲ್ಲರಿಗೂ ನಮಸ್ಕಾರ.
ಸ್ನೇಹಿತರೆ ಪ್ಲೀಸ್ ನಿಮ್ಮ ಡೌಟ್ ಅಥವಾ ಯಾವುದು ಕ್ವಶನ್ MT4 ಬಗ್ಗೆ ಕೇಳಬಹುದು. ಸೊ ಪ್ಲೀಸ್ ಕೇಳಿ. ಫ್ರೆಂಡ್ಸ್, ಡ್ಯೂ ಟು ಟೈಮ್ ಲಿಮಿಟ್ ವಿ ನೀಡ್ ಟು ಸ್ಟಾಪ್ ಯರ್. ಥ್ಯಾಂಕ್ ಯು ಸೋ ಮಚ್ ಕಾಜಲ್ ಅವರೇ ಇವತ್ತಿನ ವೆಬಿನಾರ್ ಅಟೆಂಡ್ ಮಾಡೋಕ್ಕೆ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಕೋಆಪ್ರೇಟ್ ವಿತ್ ಯು ಡ್ಯೂರಿಂಗ್ ದ ವೆಬಿನಾರ್. ವಿ ಅಪ್ರಿಷಿಯೇಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ಟೈಮ್ ಗಿವನ್ ಫಾರ್ ದಿಸ್ ವೆಬಿನಾರ್. ಸ್ನೇಹಿತರೆ, ಇನ್ನು ಏನಾದರೂ ಡೌಟ್ಸ್ ಇದ್ದರೆ ನೀವು ಮಿಸ್ ಕಾಜಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. MTradingಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಸೈನ್ ಅಪ್ ಮಾಡ್ಬೋದು. Also guys, if you like the webinar, please don't forget to hit like button and subscribe our channel, as we will come up with new and interesting topic in every webinar. So please stay tuned. We look forward to welcoming you. Till then, stay safe. Bye bye.